ಚುನಾವಣಾ ಆಯೋಗದ ಮೇಲೆ ಕಾಂಗ್ರೆಸ್ ತನ್ನ ಹದ್ದಿನ ಕಣ್ಣನ್ನ ಇಟ್ಟಿದೆ. ಹಿರಿಯ ನಾಯಕರ ಈಗಲ್ ತಜ್ಞರ ಪಡೆಯನ್ನ ರಚಿಸಿದೆ ಎಐಸಿಸಿ. ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಕಾಂಗ್ರೆಸ್ ತನ್ನ ಹದ್ದಿನ ಕಣ್ಣಿಟ್ಟಿದೆ. ಹಿರಿಯ ನಾಯಕರನ್ನ ಒಳಗೊಂಡಿರುವಂತಹ ಈಗಲ್ ತಜ್ಞರ ಪಡೆಯನ್ನ ರಚಿಸಿದೆ. ಅಜಯ್ ಮಾಕೇನ್, ದಿಗ್ವಿಜಯ್ ಸಿಂಗ್ ಸೇರಿ ಹಿರಿಯರ ಈಗಲ್ ಟೀಮ್ ಈಗ ಆಲ್ರೆಡಿ ಸಿದ್ಧವಾಗಿದೆ. ಪದೇ ಪದೇ ಆಯೋಗದ ನಡೆ ಬಗ್ಗೆ ಅಸಮಾಧಾನಗೊಂಡಿದೆ ಕಾಂಗ್ರೆಸ್. ಆಯೋಗದ ಲೋಪದೋಷಗಳ ಮೇಲೆ ಬೆಳಕು ಚೆಲ್ಲಬೇಕು ಅಂತ ಈ ಟೀಮ್ ಅನ್ನ ರಚನೆ ಮಾಡಿದ್ದಾರೆ. ಚುನಾವಣೆಗಳಲ್ಲಿ ಪಾರದರ್ಶಕತೆ ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಟೀಮ್ ಅನ್ನ ರಚಿಸಲಾಗಿದೆ. ಎಲ್ಲೆಲ್ಲಿ ಲೋಪದೋಷ ಆಗ್ತಾ ಇದೆ ಅನ್ನೋದನ್ನ ನೆನಪಿಸುವಂತಹ ಪ್ರಯತ್ನ. ಮಹಾರಾಷ್ಟ್ರ, ಹರಿಯಾಣ ಎಲೆಕ್ಷನ್ ಎಡವಟ್ಟುಗಳ ಬಗ್ಗೆ ಕೂಡ ಅಧ್ಯಯನ ಮಾಡುತ್ತೆ ಈ ಟೀಮ್. ಮತದಾರರ ಪಟ್ಟಿ ಅಕ್ರಮಗಳ ಬಗ್ಗೆ ಈಗಲ್ ಟೀಮ್ ಮಾಹಿತಿಯನ್ನ ಸಂಗ್ರಹಿಸಿದೆ. ಪರೋಕ್ಷವಾಗಿ ಬಿಜೆಪಿಯ ಗೆಲುವಿಗೆ ಚುನಾವಣಾ ಆಯೋಗ ಸಹಕಾರ ಮಾಡಿಕೊಡ್ತಾ ಇದೆ ಅನ್ನುವಂತಹ ಆರೋಪ ಇತ್ತು. ಈ ಆಧಾರದ ಮೇಲೆ ಅಧ್ಯಯನವನ್ನ ಕಾಂಗ್ರೆಸ್ನ ಈಗಲ್ ಟೀಮ್ ನಡೆಸಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಿರಿಯರಾಗಿರುವಂತಹ ಅಜಯ್ ಮಾಕೇನ್, ದಿಗ್ವಿಜಯ್ ಸಿಂಗ್ ಸೇರಿದಂತೆ ಹಿರಿಯರ ತಂಡನೇ ಈ ಈಗಲ್ ಅನ್ನುವಂತಹ ಏನೊಂದು ಟೀಮ್ ಮಾಡಿದರೆ ಆ ಈಗಲ್ ಟೀಮ್ ಒಳಗಡೆ ಇದೆ. ಈ ಆಯೋಗದ ಲೋಪದೋಷಗಳು, ಚುನಾವಣಾ ಆಯೋಗದ ಬೇರೆ ಬೇರೆ ಲೋಪದೋಷಗಳ ಮೇಲೆ ಬೆಳಕು ಚೆಲ್ಲೋದಕ್ಕೆ ಅಂತ ಈ ಟೀಮ್ ಅನ್ನ ರಚಿಸಿದ್ದಾರೆ. ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಎಐಸಿಸಿ ಸದ್ಯ ಈಗ ಈಗಲ್ ತಜ್ಞರ ಪಡೆಯನ್ನ ರಚಿಸಿದೆ. ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಒಂದು ಕಣ್ಣಿಡಬೇಕು, ಎಲ್ಲೆಲ್ಲಿ ಲೋಪದೋಷಗಳಾಗತ್ತೆ, ಏನೇನಾಗತ್ತೆ, ಎಲ್ಲೊಂದ್ ಕಡೆ ಬಿಜೆಪಿಗೆ ಸಪೋರ್ಟ್ ಮಾಡ್ತಿದ್ಯಾ ಅನ್ನುವಂತಹ ಆರೋಪ ಇರೋದ್ರಿಂದ ಈ ಈಗಲ್ ಟೀಮ್ ಯಾವ ರೀತಿ ಕೆಲಸವನ್ನ ಮಾಡುತ್ತೆ ಆನಂದ್? ಸಿಂಧೂರ, ಪ್ರಮುಖವಾಗಿ ಚುನಾವಣಾ ಅಕ್ರಮಗಳ ಮೇಲೆ ಬೆಳಕು ಚೆಲ್ಲೋದಕ್ಕೆ ಎಐಸಿಸಿ ನಾಯಕರು ಈ ಒಂದು ಈಗಲ್ ಟೀಮನ್ನು ರಚನೆ ಮಾಡಿರ್ತಕ್ಕಂಥದ್ದು. ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರ್ತಕ್ಕಂಥ ದಿಗ್ವಿಜಯ್ ಸಿಂಗ್ ಹಾಗೆ ಅಜಯ್ ಮಾಕೇನ್ ಅವರನ್ನು ಒಳಗೊಂಡಿರ್ತಕ್ಕಂಥ ಈ ಈಗಲ್ ಟೀಮ್ ರಾಷ್ಟ್ರದ ವಿವಿಧ ಒಂದು ರಾಜ್ಯಗಳಲ್ಲಿ ನಡೀತಕ್ಕಂಥ ಚುನಾವಣೆಗಳ ಮೇಲೆ ಮತ್ತು ಚುನಾವಣಾ ಅಕ್ರಮಗಳ ಮೇಲೆ ಈ ಒಂದು ಈಗಲ್ ಟೀಮ್ ಕೆಲಸ ಮಾಡುತ್ತೆ ಅನ್ನೋ ಒಂದು ವಿಚಾರ ಈಗ ಗೊತ್ತಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಮೊದಲಿಂದಲೂ ಕೂಡ ಬಿಜೆಪಿಯ ಪರವಾಗಿ ಚುನಾವಣಾ ಆಯೋಗ ಇದೆ, ಸ್ವತಂತ್ರ ಸಂಸ್ಥೆಯಾಗಿ ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಆರೋಪಗಳಿತ್ತು. ಅದರಲ್ಲೂ ಕೂಡ ಮಹಾರಾಷ್ಟ್ರ ಮತ್ತು ಹರಿಯಾಣ ಎಲೆಕ್ಷನ್ನಲ್ಲಿ ಚುನಾವಣಾ ಅಕ್ರಮಗಳು ನಡೀತಾ ಇದ್ರೂ ಕೂಡ ಕೇಂದ್ರ ಚುನಾವಣಾ ಆಯೋಗ ಯಾವುದೇ ರೀತಿಯ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ. ಮತದಾರರ ಒಂದು ಅಕ್ರಮ ಪಟ್ಟಿಗಳೇನಿದೆ ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಂಡಿಲ್ಲ. ಮತ್ತೊಂದು ಕೆಲವೊಂದು ಕಡೆ ಇವಿಎಂ ಮಿಷನ್ಗಳ ಮೇಲೆ ಹ್ಯಾಕ್ ಮಾಡ್ತಾರೆ ಅನ್ನೋ ಆರೋಪಗಳು ಬಂದಿತ್ತು. ಆ ಒಂದು ವಿಚಾರವಾಗಿಯೂ ಕೂಡ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನೊಂದು ಅಸಮಾಧಾನ ಕಾಂಗ್ರೆಸ್ ನಾಯಕರಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲೆಲ್ಲಿ ಚುನಾವಣಾ ಅಕ್ರಮಗಳನ್ನು ನಡೆದಿದೆ ಮತ್ತು ಎಲ್ಲೆಲ್ಲಿ ಚುನಾವಣಾ ಒಂದು ಆಯೋಗ ಲೋಪದೋಷಗಳನ್ನು ಸಿಕ್ಕಿದೆ, ಆ ಲೋಪದೋಷಗಳನ್ನು ಎತ್ತಿ ಹಿಡಿಯೋದಿದೆ ಈ ಒಂದು ಈಗಲ್ ಟೀಮ್ನ ಕೆಲಸ ಆಗಿರ್ತಕ್ಕಂಥದ್ದು. ಮುಂಬರ್ತಕ್ಕಂಥ ಒಂದು ಚುನಾವಣೆಗಳಲ್ಲಿ ಯಾವುದೇ ರೀತಿಯ ಒಂದು ಚುನಾವಣಾ ಅಕ್ರಮಗಳು ಆಗಬಾರದು. ಜೊತೆಗೆ ಚುನಾವಣಾ ಆಯೋಗ ಸ್ವತಂತ್ರ ಸಂಸ್ಥೆಯಾಗಿ ಪಾರದರ್ಶಕವಾಗಿ ಕೆಲಸವನ್ನು ಮಾಡಬೇಕು. ಬಿಜೆಪಿ ತಾಳಕ್ಕೆ ತಕ್ಕಂತೆ ಕುಣಿತಕ್ಕಂಥ ಒಂದು ರೀತಿಯಲ್ಲಿ ಕೆಲಸ ಮಾಡೋದಲ್ಲ ಅನ್ನೋ ಒಂದು ವಿಚಾರವನ್ನು ಮುಟ್ಟಿಸೋದಕ್ಕೆ ಈಗ ಈ ಒಂದು ಈಗಲ್ ಟೀಮ್ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಈಗಲ್ ಟೀಮ್ ಗ್ರೌಂಡ್ಗೆ ಇಳಿದು ಕೆಲವೊಂದು ವರದಿಗಳನ್ನು ಕೂಡ ತಯಾರು ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದರೆ ಬಿಜೆಪಿಯ ಕೆಲವು ನಾಯಕರು ಚುನಾವಣಾ ಸಂದರ್ಭಗಳಲ್ಲಿ ದ್ವೇಷ ರಾಜಕಾರಣ, ದ್ವೇಷ ಪದ ಬಳಕೆ ಮಾಡ್ತಾರೆ, ಜೊತೆಗೆ ಚುನಾವಣಾ ಅಕ್ರಮಗಳನ್ನು ಮಾಡ್ತಾರೆ, ಹಣ ಹಂಚಿಕೆ ಮಾಡ್ತಾರೆ. ಇದೆಲ್ಲದರ ಬಗ್ಗೆನೂ ಕೂಡ ಬಹಳಷ್ಟು ಒಂದು ಆಧಾರ ಸಹಿತವಾಗಿ ಕಂಪ್ಲೇಂಟನ್ನು ಕೊಟ್ಟರು ಚುನಾವಣಾ ಆಯೋಗ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಹಾಗಾಗಿ ಇಂಥ ಒಂದು ವಿಚಾರಗಳನ್ನು ಮುನ್ನೆಲೆಗೆ ತಂದು ಜನಸಾಮಾನ್ಯರನ್ನ ಎಚ್ಚೆತ್ತುಕೊಳ್ಳುವಂತೆ ಮಾಡೋದು ಮಾತ್ರವಲ್ಲ, ಸುಪ್ರೀಂ ಕೋರ್ಟ್ ಒಂದು ಕದ ತಟ್ಟೋದಕ್ಕೂ ಕೂಡ ಈ ಒಂದು ಈಗಲ್ ಟೀಮ್ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಈಗಲ್ ಟೀಮ್ ಇನ್ನು ಮುಂದೆ ರಾಷ್ಟ್ರಾದ್ಯಂತ ನಡೀತಕ್ಕಂಥ ಒಂದು ಚುನಾವಣೆಗಳ ಮೇಲೆ ಹದ್ದಿನ ಕಣ್ಣಿಡುತ್ತೆ. ಜೊತೆಗೆ ಬಿಜೆಪಿಗೆ ಒಂದು ಗೆಲುವಿನ ವಾತಾವರಣ ರೂಪಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಇದೆ ಅನ್ನೋ ಒಂದು ಆಪಾದನೆ ಏನಿತ್ತು, ಆ ಒಂದು ಆಪಾದನೆಯನ್ನ ಸಾಬೀತು ಮಾಡೋದಕ್ಕೂ ಕೂಡ ಈ ಒಂದು ಈಗಲ್ ಟೀಮ್ ಎಲ್ಲ ಒಂದು ವರದಿಯನ್ನ ಸಂಗ್ರಹ ಮಾಡ್ಕೊಳ್ತಾ ಇದೆ. ಸಿಂಧೂರ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.